ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ. ಸಿಂಪಲ್ ಆಗಿ ಬೆಂಡೆಕಾಯಿ ಫ್ರೈನ ಮಾಡೋದು ಹೇಗಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಇಂಗ್ರೀಡಿಯೆಂಟ್ಸ್ನ ನೋಡಿ ಮಾಡೋದನ್ನ ನೋಡೋಣ ಬನ್ನಿ. ಅರಿಶಿನ ಪುಡಿ, ಸಾಸಿವೆ, ಧನಿಯಾ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ನೋಡಿ ತೊಗೊಳ್ಳಿ, ಹಳೆ ಹುಣಸೆ ಹಣ್ಣಾದರೆ ಸ್ವಲ್ಪನೇ ತೊಗೊಳ್ಳಿ, ತುಂಬಾ ಹುಳಿ ಇರುತ್ತೆ. ಈಗ ಇಲ್ಲಿ ನಾನು ಒಂದು ಅರ್ಧ kg ಅಷ್ಟು ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ವಾಶ್ ಮಾಡಿ ಹೆಚ್ಕೊಂಡಿದ್ದೀನಿ. ಹೆಚ್ಕೊಂಡ್ಮೇಲೆ ವಾಶ್ ಮಾಡೋಕ್ಕಾಗೋದಲ್ವ, ಹಾಗಾಗಿ ಫಸ್ಟು ನಾನಿಲ್ಲಿ ಹುಣಸೆ ಹಣ್ಣಿಗೆ ನೀರನ್ನು ಹಾಕಿ ಹುಣಸೆ ಹಣ್ಣನ್ನು ನೆನೆಯೋದಕ್ಕೆ ಇಡ್ತಿದ್ದೀನಿ. ಹುಳಿ ಬಿಡಬೇಕಲ್ವ ಚೆನ್ನಾಗಿ, ಹಾಗಾಗಿ ಹುಣಸೆ ಹಣ್ಣನ್ನ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಹುಣಸೆ ಹಣ್ಣು ನೆನೆಯೋಷ್ಟರೊಳಗಡೆ ನಾವು ಬೆಂಡೆಕಾಯಿನ ಹಾಗೇನೆ ಆಯಿಲಲ್ಲಿ ಫ್ರೈ ಮಾಡಬೇಕಲ್ವ, ಹಾಗಾಗಿ ಫ್ರೈ ಮಾಡ್ಕೊಬರೋಣ ಬನ್ನಿ. ನಾನೊಂದು ಬಾಣಲಿನ ತಗೊಂಡಿದ್ದೀನಿ. ಬಾಣಲಿ ತಗೊಂಡು ಬೆಂಡೆಕಾಯಿನ ಹಾಕ್ಕೊಂಡು ಅದಕ್ಕೆ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಂತ ನೋಡಿ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ನ ಹಾಕ್ಕೊಂಡು ಗ್ಯಾಸ್ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಬೆಂಡೆಕಾಯಿನ ಒಂದು 10ರಿಂದ 12 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದರೆ ಸ್ವಲ್ಪನೂ ಲೋಳೆ ಇಲ್ಲದೆ ಇರೋ ಥರ ಚೆನ್ನಾಗಿ ಫ್ರೈ ಆಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಮಾಡಿದರೆ. ಸ್ಲಿಮ್ಮಲ್ಲೇ ಇಟ್ಕೊಂಡು ಕೈ ಬಿಡದೇ ಇರೋ ರೀತಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೋಬೇಕು. ಫ್ರೈ ಆಯ್ತಾ ಲೋಳೆ ಅಂಶ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಆವಾಗ ಗೊತ್ತಾಗುತ್ತೆ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ನೋಡಿ, ನಾನು ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಆದಷ್ಟು ಕಡಿಮೆನೇ ಆಗಿದೆ. ಇನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಈ ರೀತಿ ಪಲ್ಯನ ನೀವು ರೊಟ್ಟಿ, ದೋಸೆ, ಚಪಾತಿ ಯಾವುದಕ್ಕಾದ್ರೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪನೂ ಲೋಳೆ ಇಲ್ಲದೆ ಇರೋ ಥರ. ಈಗ ನಾನು ಇದಕ್ಕೇನೆ ಈರುಳ್ಳಿನ ಹಾಕೋತಿದ್ದೀನಿ. ನಾನು ಇದನ್ನೇನು ಎತ್ತಿಟ್ಕೊಂಡು ಮತ್ತೆ ಸಪ್ರೇಟಾಗಿ ಏನು ಒಗ್ಗರಣೆ ಹಾಕ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ, ಒಗ್ಗರಣೆಗೆ ಜಾಸ್ತಿ ಎಣ್ಣೆನ ಬಿಟ್ಕೊಂಡ್ರೆ ಅಂತ ಹೇಳಿ ನಾನು ಬೆಂಡೆಕಾಯಿ ಫ್ರೈ ಆದಮೇಲೆ ಅದಕ್ಕೇನೆ ನಾನು ಕಟ್ ಮಾಡ್ಕೊಂಡಿರೋದು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಡಿಮೆ ಇತ್ತಲ್ವ, ಹಾಗಾಗಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೇನೆ ನಾನು ಮೀಡಿಯಮ್ ಸೈಜ್ದು ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಕೂಡ ಹಾಕ್ಕೊಂಡು ಟೊಮೊಟೊನು ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಫ್ರೈ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಇಷ್ಟನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋದರೆ ಸೀದೋಗೋ ಥರ ಆಗಿಬಿಡುತ್ತೆ ಮತ್ತು ತಳ ಹಿಡಿಯೋ ಥರ ಆಗಿಬಿಡುತ್ತೆ. ಈ ಪಲ್ಯಕ್ಕೆ ಯಾವುದೇ ರೀತಿ ಮಸಾಲೆನ ರುಬ್ಬೋದಿಲ್ಲ, ಹಾಗೆಯೇ ಒಗ್ಗರಣೆನಲ್ಲೇ ಹಾಕ್ಕೊಂಡು ಮಾಡೋದ್ರಿಂದ. ಈಗ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹುಣಸೆ ರಸನ ಹಾಕೋತಿದ್ದೀನಿ. ಯಾವಾಗಲೇ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕಲಿಸ್ಬಿಟ್ಟು ಇವಾಗ ರಸನ ಹಾಕ್ಕೊಂಡಿದ್ದೀನಿ. ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಇದ್ರ ಜೊತೆಗೆ ನಾನು ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಅದನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇಲ್ಲಿ ನಾನು ಟೊಮೊಟೊ ಹಾಕಿರ್ತೀನಲ್ವ, ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಮಸಾಲೆ ಪೌಡ್ರನ್ನ ಹಾಕೋತಿದ್ದೀನಿ. ನಾನೊಂದು 3/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಮೆಣಸಿನ್ಕಾಯಿ ಅಥವಾ ಏನೂ ಸೇರಿಸ್ಕೊಂಡಿಲ್ಲ, ಮತ್ತು ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆನೂ ಕೂಡ ಸೇರಿಸೋದಿಲ್ಲ. ಹಾಗಾಗಿ ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಮಧ್ಯ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೋಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಪಲ್ಯ ಬೇಗ ಕೂಡ ಆಗುತ್ತೆ, ತುಂಬ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಬೆಂಡೆಕಾಯಿ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತಲ್ವ, ಹಾಗಾಗಿ ಲಾಸ್ಟಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಿದ್ದೀನಿ. ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಚೆನ್ನಾಗಿ ರೆಡಿಯಾಗಿರುತ್ತೆ. ಇದಕ್ಕೆ ನಾನು ಯಾವುದೇ ರೀತಿ ತೆಂಗಿನಕಾಯಿ ಕೂಡ ಯೂಸ್ ಮಾಡಿಲ್ಲ. ತೆಂಗಿನಕಾಯಿನ ಹಾಕಿದರೆ ಅದು ಚೆನ್ನಾಗಿರಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.